ಬಟ್ ನಾವು ಪತ್ರಿಕಾಗೋಷ್ಠಿಯಲ್ಲೂ ಹೇಳಲಿಲ್ಲ, ಹೆಲ್ತ್ ಅಪ್ಸೆಟ್ ಅಂತ ಮಾತ್ರ ಹೇಳಿದ್ವಿ, ಅದ್ರ ಬಗ್ಗೆ ಡೀಟೇಲ್ ಹೇಳಿರಲಿಲ್ಲ. ಬಟ್ ಮಾಧ್ಯಮದಲ್ಲಿ ನಾನು ಮಾಧ್ಯಮದಿಂದ ಬಂದವನು, ಆದ್ದರಿಂದ ನನ್ನ ಸ್ನೇಹಿತರು ಮಾಧ್ಯಮದಲ್ಲಿದ್ರಲ್ಲ ಅವರಿಗೆಲ್ಲ ಒಂದಿಷ್ಟು ವಿಷಯಗಳು ಗೊತ್ತಿತ್ತು, ಅವರು ಅದನ್ನೇ ಕೇಳಿದ್ರು. ಸೊ ಅವಾಗ ನಾನು ಹೇಳ್ಕೊಂಡಿದ್ದೆ. ಆ್ಯಂಡ್ ಇವರು ಕೂಡ ತುಂಬ ಹಿಂದೆ ಇವರ ಬೇರೆ ಒಂದು ಚಿತ್ರದ ಸಂದರ್ಶನದಾಗ ಅದನ್ನ ಹೇಳಿದರು. ಅದು ಈಗ ನ್ಯೂಸ್ ಆಗತ್ತು, ಅಂದರೆ ಆ ಟ್ರೈಲರ್ ಬಿಟ್ವಲ್ಲ, ಆ ಟ್ರೈಲರ್ದು ಲಾಸ್ಟ್ ಶಾಟ್ ನೋಡಿಕೊಂಡು ಅವ್ರಿಗೆ ಓಕೆ ಇರ್ಬೋದು ಅಂತ ಅಂದ್ಕೊಂಡು ಸುದ್ದಿ ಮಾಡಿದ್ರು. ನಾ ಶೂಟಿಂಗ್ ಮಾಡೋ ಹಿಂದಿನ ದಿವಸ ಆಗಿತ್ತು ಸರ್ ಅದು. ಅಂದ್ರೆ ಹಾರ್ಟ್ ಬೀಟ್ ಎಲ್ಲ ಸ್ಲೋ ಆಗಿ, ಹಾರ್ಟ್ ರೇಟ್ ಸ್ಲೋ ಆಗಿ, ನಮಗೂ ಪೂರ್ತಿ ಇನ್ ಡೀಟೇಲ್ ಗೊತ್ತಿರೋದಿಲ್ಲಲ್ಲ. ಅಂದರೆ ಹಿಂಗಾಗತ್ತೆ, ಅಂದರೆ ಹೃದಯ ಸ್ತಂಭನ ಅಂದ್ರೆ ಹಿಂಗಾಗತ್ತೆ ಅಂತ ಓದ್ತಾರಲ್ಲ, ಸುಮ್ಮನೆ ಕೇಳಿರ್ತೀವಿ, ಇಲ್ಲ ಗೂಗಲ್ನಾಗ ಓದಿರ್ತೀವಿ. ಇವಾಗೆಲ್ಲ ಇನ್ಫಾರ್ಮೇಶನ್ ಗೂಗಲ್ ಓದೋದು ರೂಢಿ ಆಗ್ಬಿಟ್ಟಿರ್ತೈತಿ. ಹಂಗೆ ನೋಡಿ ಭಾಳ ಹೆದರಿಕೆ ಆಗಿತ್ತು. ಅದೇ ಸಿಂಪ್ಟಮ್ಸ್ ಇತ್ತು. ಹೋಗಿ ECG ಎಲ್ಲ ಮಾಡಿಸಿದ್ರು BGS ಬಿಡದಿ ಹಾಸ್ಪಿಟಲ್. ಅಲ್ಲಿ ಡಾಕ್ಟ್ರು ಡಯಟ್ನೆಲ್ಲ ಸ್ಟಾಪ್ ಮಾಡಿಸಿ, ಏನಿಲ್ಲ ಇವಾಗ ಡಯಟ್ ಸ್ಟಾಪ್ ಮಾಡ್ರಿ, ಆಮೇಲೆ ದಿಸ್ ಇಸ್ ವೆರಿ ಮೈಲ್ಡ್ ಥಿಂಗ್, ಬಟ್ ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇದು ಮೇಜರ್ ನಿಮಗೆ ರಿಸ್ಕ್ ಐತಿ, ಆಗುವ ಸಾಧ್ಯತೆಗಳು ಇತ್ತು. ಯು ಆರ್ ಲಕ್ಕಿ ಇನಫ್, ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗೆ ಐತಿ, ಇತ್ತು. ಬಿಕಾಸ್ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡ್ತೀರಿ, ಒಳ್ಳೆ ಆಹಾರ ತಿಂತೀರಿ ಅಂತ ಒಂದು ಮೆಡಿಕಲ್ ಹಿಸ್ಟ್ರಿ ತೆಗಿತಾರಲ್ಲ ಅವರು, ಕೇಳ್ತಿದ್ರು ಏನೇನು ಮಾಡಿದ್ರಿ ಅಂತ. ಶಾಲೆಗಿಂದ ನಾವು ಅಥ್ಲೀಟು, ಹಿಂಗಾಗಿ ಆಮೇಲೆ ನಟರಾಗಿರೋದ್ರಿಂದ ಒಂದು ದೇಹದ ಬಗ್ಗೆ ಒಂದು ಕಾಳಜಿ ಇದ್ದೇ ಇರ್ತೈತಿ, ಹಂಗಾಗಿರೋದ್ರಿಂದ ತಡ್ಕೊಂಡೈತೆ ಅಂತ ಹೇಳಿದ್ರು. ನಿಜ.